ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಒಂದು ಒಳ್ಳೆ ಟೇಸ್ಟಿಯಾಗಿರೋ ಚಿಕನ್ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮುದ್ದೆ ಜೊತೆಗೆ ಸಖತ್ತಾಗಿರುತ್ತೆ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಈರುಳ್ಳಿ ದಪ್ಪ ಈರುಳ್ಳಿನ ಕಟ್ ಮಾಡಾಕೊಬೇಕು. ಸೊ ನಾವು ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕೋತಾ ಇದ್ದೀವಿ, ತಲೆ ಕೆಡ್ಸ್ಕೊಬೇಡಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೋಬೋದು, ಇಲ್ಲ ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕೋಬೋದು. ಸೊ ಎರಡೂ ಒಂದೇ. ಸೊ ನೀಟಾಗಿ ಹಾಕ್ಕೊಂಡು ಅದ್ರ ಜೊತೆಗೆ ಶುಂಠಿ ಒಂದು ದಪ್ಪದಾಗಿರೋ ಶುಂಠಿ, ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ಹಾಕೋಬೇಕು. ಹಾಗೆ ಒಂದು 2 ಟೊಮೊಟೊ ಹಾಕೊಬೇಕು. ದಪ್ಪದಾಗಿದ್ದರೆ 2 ಟೊಮೊಟೊ ಹಾಕ್ಕೊಳ್ಳಿ, ಸಣ್ಣಕ್ಕಿದ್ರೆ ಒಂದು 3 ಹಾಕ್ಕೊಳ್ಳಿ. ಸೊ ಟೊಮೊಟೊ ಹಾಕ್ಕೊಂಡ್ಮೇಲೆ ಈಗ ನೀವು ಚಕ್ಕೆ ಹಾಕೊಬೇಕಾಗುತ್ತೆ. ಚಕ್ಕೆ ಜೊತೆಗೆ ಒಂದು 10 ರಿಂದ 12 ಲವಂಗ ಹಾಕೊಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಖಾರ ಬರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗೆ 2 ಏಲಕ್ಕಿ ಹಾಕೊಬೇಕು. ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ನೀಟಾಗಿ ಫ್ರೈನ ಮಾಡ್ಕೊಬೇಕು. ಸೊ ನಿಮಗೆ ಈರುಳ್ಳಿ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಸಿ ವಾಸನೆ ಹೋಗಬೇಕು. ಸೊ ಹಸಿ ವಾಸನೆ ಹೋಗಿಲ್ಲ ಅಂದರೆ ನಿಮಗೆ ಸಾರು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಸಾರು ಟೇಸ್ಟ್ ಬರಬೇಕು ಅಂದರೆ ನೋಡಿ ಈ ಥರ ಪ್ರಾಪರಾಗಿ ಹುರ್ಕೊಬೇಕಾಗುತ್ತೆ. ಸೊ ಇವಾಗ ನೀಟಾಗಿ ಹಿಂಗೆ ಫ್ರೈ ಮಾಡಿದ್ಮೇಲೆ ನೀವು ಇದನ್ನು ರುಬ್ಕೊಬೇಕು. ಸೊ ರುಬ್ಕೊಳ್ಳೋಕ್ಕಿಂತ ಮುಂಚೆ ಇದು ತಣ್ಣಗಾಗಬೇಕು. ಸೊ ಸ್ವಲ್ಪ ಸೈಡ್ಗಿಡಿ. ಇವಾಗ ಏನು ಮಾಡೋಣ ಅಂದರೆ ಈ ಗ್ಯಾಪಲ್ಲಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಇವಾಗ ನೀವು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ. ಸೊ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ಸೊ ಅದು ಪ್ರಾಪರಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಕಂಪ್ಲೀಟ್ ಫ್ರೈ ಆಗಿದೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತೋ ಆವಾಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಸ್ಮೆಲ್ಲು ಚೆನ್ನಾಗಿರುತ್ತೆ, ಚಿಕನ್ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀವು ಚಿಕನ್ನ ಹಾಕ್ಕೊಬೇಕಾಗುತ್ತೆ. ಸೊ ನಾವು ಫಾರಮ್ ಕೋಳಿ ಯೂಸ್ ಮಾಡ್ತಾ ಇದ್ದೀವಿ. ಸಾಂಬಾರು ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ. ಸೊ ನೀವು ಬಾಯ್ಲರ್ ಕೋಳಿಲೂ ಮಾಡ್ಬೋದು. ಸೊ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಕಂಪ್ಲೀಟ್ ಚಿಕನ್ ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಚಿಕನ್ನಲ್ಲಿ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನೀವು ಒಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಯಾಕಪ್ಪ ಅಂದರೆ ಇವಾಗ ಬೇಯಬೇಕಾದ್ರೆ ನೀವು ಉಪ್ಪು ಹಾಕ್ಕೊಂಡ್ರೆ ಚಿಕನ್ಗೆ ನಿಮಗೆ ಪ್ರಾಪರಾಗಿ ಉಪ್ಪು ಇಟ್ಕೊಳ್ಳುತ್ತೆ. ಸೊ ಇವಾಗ ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿನದ ಪುಡಿ ಹಾಕೋಬೇಕಾಗುತ್ತೆ. ಸೊ ಯಾವುದೇ ಬ್ಯಾಕ್ಟೀರಿಯಾಸ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇವಾಗ ಅದನ್ನು ಬೇಯಕ್ಕಿಡಿ. ಅದು ಬೇಯೋ ಅಷ್ಟರಲ್ಲಿ ನೀವು ಇವಾಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಜಾರ್ ತೊಗೊಂಡು ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಆಗೋಲ್ಲ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಒಂದು ಅರ್ಧ ಕಾಯಿ ತುರಿ, ಒಂದು ಕಂಪ್ಲೀಟ್ ಕಾಯಿ ತುರಿನ ಹಾಕೋಬೇಕಾಗುತ್ತೆ. ಸೊ ಕಾಯಿನ ನೀಟಾಗಿ ತುರ್ಕೊಂಡು ಅದ್ರ ಜೊತೆಗೆ ನೀವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಟೊಮೊಟೊ ಈರುಳ್ಳಿನೆಲ್ಲ, ಸೊ ಅದನ್ನು ಇವಾಗ ಹಾಕ್ಕೊಬೇಕು. ಇವಾಗ ನೀಟಾಗಿ ತಣ್ಣಗಾಗಿರುತ್ತೆ. ಸೊ ತಣ್ಣಗಾದ್ಮೇಲೆ ಹಾಕಿದ್ರೆ ನಿಮಗೆ ಜಾರು ತೊಂದರೆ ಬರೋಲ್ಲ. ಆಮೇಲೆ ನೀಟಾಗಿ ಪೇಸ್ಟ್ ಕೂಡ ಆಗುತ್ತೆ. ಸೊ ಅದನ್ನು ರುಬ್ಕೊಳ್ಳೋಣ. ಅದನ್ನು ರುಬ್ಕೊಳ್ಳೋ ಆದಮೇಲೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಕಂಪ್ಲೀಟಾಗಿ ಬೆಂದಿದೆ. ಸೊ ಅದಕ್ಕೆ ನಾವು ಇವಾಗ ಬಿಸಿನೀರು ಹಾಕೋತಾ ಇದ್ದೀವಿ. ನೀವು ಬೇಕಾದ್ರೆ ತಣ್ಣೀರು ಹಾಕೋಬೋದು. ಸೊ ಬಿಸಿನೀರು ಹಾಕೋದ್ರಿಂದ ಸೊ ನಿಮಗೆ ಬೇಗ ಸಾಂಬಾರು ಕೂಡ ಬೇಗ ಆಗುತ್ತೆ, ಕುದಿಯೋದು ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಚಿಕನ್ ಬೇಯೋಷ್ಟರಲ್ಲಿ ನೀವು ಬಿಸಿನೀರನ್ನ ಬೇಯಿಸಿ ಇಟ್ಕೊಂಡಿದ್ರೆ ಸೊ ನೀವು ಇವಾಗ ಹಾಕ್ಕೊಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಬಿಸಿನೀರನ್ನ ಹಾಕ್ಕೊಂಡಿದ್ದೀವಿ. ಸೊ ಈಗ ನಾವು ಕುಕ್ಕರಿಂದ ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂದರೆ ನಮಗೆ ಕ್ವಾಂಟಿಟಿ ಸಾಕಾಗಲ್ಲ ಅಂತ. ಸೊ ನೀವು ಇವಾಗ ಬಿಸಿನೀರು ಹಾಕೊಂಡ್ಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ದೀರಲ್ಲ ಮಸಾಲೆನ, ಸೊ ಕಂಪ್ಲೀಟ್ ಮಸಾಲೆನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಡ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆ ಕಂಪ್ಲೀಟಾಗಿ ಹಿಡ್ಕೊಳ್ಳುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಕಂಪ್ಲೀಟ್ ಮಿಕ್ಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಅದ್ರ ಜೊತೆಗೆ ನೀವು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಬೇಕಾಗುತ್ತೆ. ಸೊ ಧನಿಯಾ ಪುಡಿ ಹಾಕ್ಕೊಂಡು ಇನ್ನೊಂದು 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ. ಸೊ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೂ ಯೂಸ್ ಮಾಡ್ಬೋದು. ಸೊ ಖಾರ ಬರೋಲ್ಲ. ಸೊ ನೀವು ನಾರ್ಮಲ್ ಅಚ್ಕಾರದ ಪುಡಿ ಮನೇಲೇ ಮಾಡ್ಕೊಂಡಿರ್ತೀರಲ್ಲ, ಸೊ ಅದು ಹಾಕ್ಕೊಂಡ್ರೆ ಖಾರ ಕೂಡ ಬರುತ್ತೆ. ಸೊ ನಿಮ್ಗೆ ಖಾರ ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಮತ್ತು ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೋದು. ಸೊ ನಾವು ಟೇಸ್ಟ್ ನೋಡಿದ್ವಿ ಉಪ್ಪು ಕಮ್ಮಿ ಇತ್ತು, ಆದ್ದರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀವಿ. ಸೊ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು. ಸೊ ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಸಾಂಬಾರನ್ನ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಸೊ ನೀವು ಕುದಿಯೋಕ್ಕೆ ಬಿಡಿ. ಸೊ ಇವಾಗ ನೋಡ್ತಾ ಇರ್ಬೋದು ಸಾಂಬಾರು ನೀಟಾಗಿ ಕುದೀತಾ ಇದೆ. ಸೊ ಇವಾಗ ಈ ಟೈಮಲ್ಲೇ ನೀವು ನಿಮ್ಗೇನಾದ್ರು ಸಾಂಬಾರು ಇನ್ನೊಂದು ಸ್ವಲ್ಪ ತಿಳಿಬೇಕು ಅಂದರೆ ನೀರು ಹಾಕೊಬೋದು, ಇಲ್ಲ ಗಟ್ಟಿಗೆ ಇರಲಿ ಅಂದರೆ ಹಂಗೆ ಬಿಡ್ಬೋದು. ಸೊ ಈ ಒಂದು ಸಾಂಬಾರು ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಮೀಡಿಯಮ್ಮಾಗೆ ಗಟ್ಟಿ ಇದೆ. ಸೊ ಇವಾಗ ನಾವು ಕಂಪ್ಲೀಟ್ ಹಾಗೆ ಬಿಡ್ತೀವಿ. ಇವಾಗ ಕಂಪ್ಲೀಟ್ ನೀಟಾಗಿ ಕುದಿಯುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಸಾಂಬಾರು ಕಂಪ್ಲೀಟಾಗಿ ಬೆಂದಿದೆ, ಕುದೀತಾ ಇದೆ. ಸೊ ಚಿಕನ್ ಕೂಡ ಕಂಪ್ಲೀಟ್ ಪ್ರಾಪರಾಗಿ ಬೆಂದಿದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ರೆಡಿಯಾಗಿದೆ. ಸೊ ಈ ಒಂದು ಸಾಂಬಾರು ಬಂದು ನಿಮಗೆ ಮುದ್ದೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ನೋಡ್ಕೊತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ನೀವು ಎಣ್ಣೆ ಬಿಟ್ಕೊಂಡ್ರೆ ಕಂಪ್ಲೀಟ್ ರೆಡಿ ಅಂತ. ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚಿನ
ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಅಷ್ಟೇ.